ಪಂಚನಿಕ ಗುರುಪೀಠದ ಶಾಂತವೀರ ಸ್ವಾಮೀಜಿಯವರು, ಕನಕ ಗುರುಪೀಠದ ಈಶ್ವರಾನಂದ ಸ್ವಾಮೀಜಿಯವರು, ಅಡಿವಾಳ ಗುರುಪೀಠದ ಬಸವ ಮಾಚಿದೇವ ಸ್ವಾಮೀಜಿಯವರು, ಮೇದಾರ ಗುರುಪೀಠದ ಕೇತೇಶ್ವರ ಸ್ವಾಮೀಜಿಯವರು, ಹೀಗೆ ಚಿತ್ರದುರ್ಗ ಜಿಲ್ಲೆಯಿಂದ ನಾನಾ ಮೂಲೆಯಲ್ಲಿ ಧಾರ್ಮಿಕ ಸೇವೆಯನ್ನು ಮಾಡ್ತಿರುವಂತಹ ಎಲ್ಲ ಪ್ರಮುಖರಿಗೆ ಆಗಮಿಸಿದ್ದಾರೆ. ಒಂದು ಮಾತಿದೆ, ಜನನಾಯಕ ಅಂತಂದ್ರೆ ಜನಗಳ ನಾಡೆ ಮಿಡಿತವನ್ನ ಅರಿತವರೇ ಮಾತ್ರ ನಿಜವಾದ ಜನನಾಯಕ ಅಂತೇಳಿ ನಮ್ಮ ಮಾಧವಾನಂದ ಸ್ವಾಮೀಜಿಯವರು ಹೇಳ್ತಾ ಇದ್ದಾರೆ. ರಘುಮೂರ್ತಿ ಅಂತಂದ್ರೆ ಹೆಸರಿಗೆ ಮಾತ್ರ ರಘುಮೂರ್ತಿ ಅಲ್ಲ, ಜನಗಳ ಮುಖದಲ್ಲಿ ತನ್ನ ಆನಂದವನ್ನು ಕಾಣುವಂತಹ ರಘುಮೂರ್ತಿ ಅಂತೇಳಿ, ಜನಗಳ ಮುಖದಲ್ಲಿ ಮಗುವನ್ನು ಕಾಣುವಂತಹ ನಿಜವಾದ ಆನಂದ ಮೂರ್ತಿ ರಘುಮೂರ್ತಿಯವರು. ಇವತ್ತು ಏನೆಲ್ಲ ಅಭಿವೃದ್ಧಿ ಆಗಿದೆಯೋ, 3 ಬಾರಿ ಅವರು ಶಾಸಕರಾಗಿದ್ದಾರೆ. ಅದಕ್ಕಿಂತ ಹಿಂದೆ ಒಬ್ಬ ಚಳ್ಳಕೆರೆಯನ್ನ ನಾವು ನೆನಪನ್ನ ಮಾಡ್ಕೊಳ್ಬೇಕಾಗುತ್ತೆ. ಈಗಿನ ಚಳ್ಳಕೆರೆಯನ್ನ ನಾವು ನೋಡ್ಬೇಕಾಗುತ್ತೆ. ಅರ್ಥಾತ್ ಒಬ್ಬ ದಕ್ಷ ರಾಜಕಾರಣಿ, ಒಬ್ಬ ಆಡಳಿತವನ್ನು ಅರ್ಥೈಸಿಕೊಂಡಂತಹ ರಾಜಕಾರಣಿ, ಜನಪರ ನಿಜವಾಗ್ಲೂ ಯೋಚನೆ ಮಾಡುವಂತಹ ರಾಜಕಾರಣಿ, ಜನನಾಯಕ, ಜನಪ್ರತಿನಿಧಿ ಆದ್ರೆ ಜಿಲ್ಲೆಯನ್ನೇ ಮೀರಿಸುವಂತಹ ತಾಲೂಕನ್ನ ನಿರ್ಮಾಣ ಮಾಡಬಲ್ಲೆ ಅನ್ನೋದನ್ನ ಅವರು ತೋರಿಸ್ಕೊಟ್ಟಿದ್ದಾರೆ. ನೀರಾವರಿಯ ವಿಚಾರವಾಗಿ, ಶೈಕ್ಷಣಿಕ ವಿಚಾರವಾಗಿ, ಅಭಿವೃದ್ಧಿಯ ವಿಚಾರವಾಗಿ, ಸಾಮಾಜಿಕವಾಗಿದ್ದ ವಿಚಾರವಾಗಿ ಬಹುಶಃ ಆಡು ಮುಟ್ಟದ ಸೊಪ್ಪಿಲ್ಲ, ರಘುಮೂರ್ತಿಯರು ಮಾಡದೇ ಇರುವಂತಹ ಜನಪರ ಕಾರ್ಯಗಳಿಲ್ಲ ಅನ್ನುವಂತಹದ್ದು. ಇಂಥ ಅಪರೂಪದ ರಾಜಕಾರಣಿ, ಮುತ್ಸದಿತನ ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಕೂಡ ನಮ್ಮ ಸೌಜನ್ಯತೆ, ಸರಳತೆ, ಸಜ್ಜನಿಕೆಯನ್ನು ಒಂದಿಷ್ಟು ಬದಲಾವಣೆ ಮಾಡ್ಕೊಳ್ತಿರುವಂತಹ, ಮೂಲತಃ ಇಂಜಿನಿಯರ್ ಆಗಿದ್ರು ಕೂಡ ಇವತ್ತು ರಾಜಕಾರಣ ಆಗಿದ್ದುಕೊಂಡು ಎಲ್ಲ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ಮಾದರಿ ರೂಪ ಇದ್ರೆ, ಅಂತಹ ರಾಜಕಾರಣಿಗೆ ಜನ್ಮದಿನದ ನಿಜವಾದ ಗಿಫ್ಟ್ ಅಂತಂದ್ರೆ ಈ ಜಿಲ್ಲೆಗೆ ಅವರು ಸಚಿವರಾಗಿ ಬರುವಂತದ್ದು ನಿಜವಾದ ಒಂದು ಗಿಫ್ಟ್ ಆಗುತ್ತೆ ಅನ್ನೋದು. ಈ ವಿಚಾರವಾಗಿ ಈ ವೇದಿಕೆ ಮುಖಾಂತರ ನಾವು ಮುಕ್ತವಾಗಿ ಹೇಳ್ತೇವೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತಹ ಶಿವಕುಮಾರ್ ಅವರ ಹತ್ರ ಹಾಗೂ ನಿಕಟಪೂರ್ವ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯ ಕೂಡ ನಮ್ಮ ಜಿಲ್ಲೆಯ ಪರವಾಗಿ ರಘುಮೂರ್ತಿ ಅವರ ವಿಚಾರವಾಗಿ ಎಲ್ಲರೂ ಕೂಡ ಸ್ವಾಮೀಜಿಗಳು ಮಾತಾಡಿಕೊಂಡು ಬಂದಿದ್ದೇವೆ. ಸಹಕಾರಾತ್ಮಕವಾಗಿ ಅವರು ಸ್ಪಂದಿಸಿದರೆ ಅದು ಕ್ರಿಯೆ ರೂಪಕ್ಕೆ ಬರಲಿ ಅಂತ ಮಾತನ್ನ ತಿಳಿಸ್ತಾ ಅವರ